ಚನ್ನಪಟ್ಟಣ ನಗರದಲ್ಲಿ ಹೃದಯ ಭಾಗದಲ್ಲೇ ಈ ಜಾಗ ಇದೆ. ಆದರೆ ಪಾಳು ಬಿದ್ದಿದೆ ಈ ಜಾಗ. ಕಾರಣ ಅರ್ಧಕ್ಕೆ ನಿಂತು ಹೋಗಿದೆ ಖಾಸಗಿ ಬಸ್ ನಿಲ್ದಾಣದ ಕಾಮಗಾರಿ. 12 ರಿಂದ 15 ವರ್ಷಗಳಾಯಿತು. ಸುಮಾರು 1.28 ಎಕರೆ ಜಾಗ ಹಾಳು ಕೊಂಪೆ ಆಗ್ಬಿಟ್ಟಿದೆ. ಇದು ಹೃದಯ ಭಾಗದಲ್ಲೇ ಇದೆ ಅಂತ ಹೇಳಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಜಾಗ ಇದೆ. 2013ರಲ್ಲಿ ಖಾಸಗಿ ಬಸ್ ನಿಲ್ದಾಣದ ಕಾಮಗಾರಿ ಅಂತ ಹೇಳಿ ಶುರು ಮಾಡಿದ್ರು. 5 ಗುಂಟೆ ಜಾಗಕ್ಕೆ ಕೋರ್ಟ್ಗೆ ಖಾಸಗಿ ವ್ಯಕ್ತಿ ಅರ್ಜಿಯನ್ನ ಹಾಕಿದ್ರು. ಅಲ್ಲಿಂದ ಒಂದು ಸ್ವಲ್ಪ ಅಡಚಣೆ ಉಂಟಾಯಿತು ಈ ಜಾಗಕ್ಕೆ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕಾಮಗಾರಿಯನ್ನ ಮಾಡಿಲ್ಲ. ಅಂದಿನ ಗುತ್ತಿಗೆದಾರನಿಂದ 4 ಕೋಟಿಗೆ ಡಿಮ್ಯಾಂಡ್. ಬರೀ ಗುಂಡಿ ತೋಡಿ 4 ಕೋಟಿಯನ್ನ ಗುತ್ತಿಗೆದಾರ ಕೇಳ್ತಾ ಇದ್ದಾನೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಗ ನೀಡಿ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಆದ್ರೆ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾ ಇಲ್ಲ ರಾಮನಗರ ಅಭಿವೃದ್ಧಿ ಪ್ರಾಧಿಕಾರ. ಇಕ್ಕಟ್ಟಿನಲ್ಲಿ ಸಿಲುಕಿದೆ ಚನ್ನಪಟ್ಟಣ ನಗರಸಭೆ. 2013ರಲ್ಲಿ 40 ಕೋಟಿ ವೆಚ್ಚದಲ್ಲಿ ಅಂದಾಜಾಗಿತ್ತು. ಶಾಸಕ ಸಿಪಿವೈ ಕಾಮಗಾರಿಗೆ ಶಂಕುಸ್ಥಾಪನೆ ಕೂಡ ಮಾಡಿದ್ರು. ಈಗ 100 ಕೋಟಿ ದಾಟುವ ಬಗ್ಗೆ ಅಂದಾಜಿದೆ. ಅವತ್ತು ಇವತ್ತು ಶಾಸಕರಾಗಿರೋದು ಸಿಪಿವೈನೇ. ಬಟ್ ಈ ವಿಷಯವಾಗಿ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಖಾಸಗಿ ಬಸ್ ನಿಲ್ದಾಣ ಕಾಮಗಾರಿ ಬಂದಾಗಿದೆ. ಗುತ್ತಿಗೆದಾರ ಒಂದಿಷ್ಟು ಗುಂಡಿ ತೋಡಿದಾನೆ. ಇವಾಗ ನೋಡಿದ್ರೆ 4 ಕೋಟಿ ಹಣ ನನಗೆ ಬರಬೇಕು ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾನೆ. ಅವತ್ತಿಗೂ ಇವತ್ತಿಗೂ ಬಜೆಟ್ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಈ ಬಗ್ಗೆ ಸ್ಥಳೀಯರು ಏನೆಲ್ಲ ಆರೋಪಗಳನ್ನ ಮಾಡ್ತಾರೆ, ಏನ್ ಹೇಳ್ತಾರೆ ಕೇಳೋಣ. ಬಸ್ ಸ್ಟ್ಯಾಂಡ್ ಏನಿದೆ, ಹಳೆ ಬಸ್ ಸ್ಟ್ಯಾಂಡು, ಅದನ್ನ ಕಿತ್ತಾಕಿ ಸುಮಾರು 15 ವರ್ಷಗಳ ಕಾಲ ಆಯ್ತು. ಹಾಗಾಗಿ ಫುಟ್ಪಾತ್ನಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಪಾಪ ಬಹಳಷ್ಟು ಇಕ್ಕಟ್ಟಿನಲ್ಲಿ ಅವರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಸಾರ್ವಜನಿಕರಿಗೂ ಅದು ಒಳ್ಳೆ ಕೆಲಸ ಬರ್ತಾಯಿತ್ತು, ಒಳ್ಳೆ ಕೆಲಸ ಆಗ್ತಾಯಿತ್ತು. ಇನ್ನೂ ಅದ್ರ ಬಗ್ಗೆ ಆಸಕ್ತಿ ತೆಗೆದುಕೊಂಡು ಇಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ಏನು ಶಾಸಕರಾಗಿರ್ಬೋದು ಇಲ್ಲ ನಗರಸಭೆಯರಾಗಿರ್ಬೋದು ಈ ಸಂಬಂಧಪಟ್ಟಂತ ಕೂಡಲೇ ಅದನ್ನು ಸರಿಪಡಿಸ್ಬೇಕು. ಇಲ್ಲ ಅಂತಂದ್ರೆ ಇದಕ್ಕೆ ಪ್ರಯೋಜನ ಇಲ್ಲ ಪಾಪ ನಿಜವಾಗ್ಲೂ ಕೂಡ. ಅಲ್ಲಿ ಏನು ಯಾವುದೇ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗ್ತಾ ಇಲ್ಲ, ಇಲ್ಲ ಬೇರೆಯವ್ರಿಗೂ ಒಳ್ಳೆ ಕೆಲಸ ಆಗ್ತಾ ಇಲ್ಲ. ಕೂಡಲೇ ಅದನ್ನ ಸರಿಪಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಖಾಸಗಿ ಬಸ್ ನಿಲ್ದಾಣ ನಗರಸಭೆಯ ಒಡೆತನದ ಆ ಒಂದು ಜಾಗ ಸುಮಾರು 15 ವರ್ಷಗಳಿಂದ ಪಾಳು ಬಿದ್ದಿದೆ. ಆ ಒಂದು ಜಾಗವನ್ನು ಅಭಿವೃದ್ಧಿಯನ್ನ ಮಾಡಬೇಕು. ಮಾಡಿದ ನಗರಸಭೆಯವರ ಆಗ್ಬೋದು, ಇಲ್ಲ ಮತ್ತು ಬೇರೆ ಬೇರೆ ಯಾವ ಸರ್ಕಾರಿ ಆಸ್ತಿ ಸರ್ಕಾರನ ವಹಿಸ್ಕೊಂಡು ಯಾವುದಾದ್ರೂ ಒಳ್ಳೆ ಅಂಗಡಿಗಳು ಮಾಡಬೇಕು. ಒಳ್ಳೆ ಜಾಗ ಅದು. ಇವಾಗ ಗೂಡೂರು ಮಾರ್ಕೆಟು ಶಿಫ್ಟ್ ಆಯ್ತಾರೆ ದಿವಸದಿಂದ. ಆ ಗೂಡೂರು ಮಾರ್ಕೆಟ್ ಜಾಗದಲ್ಲಿ ಒಳ್ಳೆ ಏನಾದ್ರು ಒಂದು ಜನಕ್ಕೆ ಅನುಕೂಲವಾಗುವಂಥ ಒಂದು ಪರಿಸ್ಥಿತಿ ಇದೆ. ಸಾಲದಕ್ಕೆ ಈ ಥರ ಬೇರೆ ಬೇರೆ ಯಾವುದಾದ್ರೂ ಒಳ್ಳೊಳ್ಳೆ ಅಂಗಡಿ ಮಾಡಿದ್ರೆ ಇಂಥ ಜಾಗಗಳನ್ನೆಲ್ಲ ಕಳಪೆ ಮಾಡಬಾರ್ದು. ಸರ್ಕಾರದವ್ರು ವಹಿಸ್ಕೋಬೇಕು, ಇಲ್ಲ ಆಗಲಿಲ್ಲ ನಗರಸಭೆಯವರು ವಹಿಸ್ಕೊಂಡು. ಖಾಸಗಿ ಬಸ್ ನಿಲ್ದಾಣದ ವಿಚಾರವಾಗಿ ಪ್ರಾಧಿಕಾರದವರಿಗೆ ಸದರಿ ಜಾಗವನ್ನು ಋಣಮುಕ್ತವಾಗಿ ನಮ್ಗೆ ಹಸ್ತಾಂತರ ಮಾಡುವಂತೆ ಪತ್ರ ಬರೆದಿದ್ವಿ. ಸದರಿಯವರು ಮೀಟಿಂಗ್ನಲ್ಲಿಟ್ಟು ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿದ್ದಾರೆ. ಅವರು ಏನು ನಮಗೆ ಮಾಹಿತಿನ ಕೊಡ್ತಾರೆ ಅದರ ಮೇಲೆ ನಾವು ಮುಂದಿನ ಕ್ರಮ ವಹಿಸ್ತೀವಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ತು. ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನೂ ತೀರ್ಮಾನವಾಗದ ಕಾರಣ ಇದಾಗಿದೆ ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳು ಕಾಂಟ್ರಾಕ್ಟರ್ ಜೊತೆ ಈಗಾಗಲೇ ಹಲವಾರು ಬಾರಿ ಮಾತುಕತೆಯನ್ನು ನಡೆಸಿದ್ದಾರೆ. ಸದ್ಯದಲ್ಲೇ ಅದು ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಹೌದು, ಕೋರ್ಟ್ನಲ್ಲಿ ಪ್ರಕರಣ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. 5 ಗುಂಟೆ ಜಾಗಕ್ಕೆ ಉಳಿದ ಜಾಗದಲ್ಲಿ ಕಾಮಗಾರಿ ನಡೆಸಿ ಬಸ್ ನಿಲ್ದಾಣ ಮಾಡಕ್ ಸಾಧ್ಯ ಇಲ್ಲ. ಪ್ರಾಕ್ಟಿಕಲಿ ಏನ್ ಸಮಸ್ಯೆ ಆಗ್ತಿದೆ? ಶರ್ಮಿತಾ, ಏನಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂತಹ 1.28 ಗುಂಟೆ ಏನು ಖಾಸಗಿ ಬಸ್ ನಿಲ್ದಾಣದ ಜಾಗಕ್ಕಾಗಿ ಏನು ಸರ್ಕಾರ ಅವತ್ತು ಯೋಜನೆಯನ್ನ ರೂಪಿಸ್ತು. 2013ರಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಅದಾದ ಬಳಿಕ ಒಬ್ಬ ಖಾಸಗಿ ವ್ಯಕ್ತಿ ಈ ಜಾಗದಲ್ಲಿ ನನಗೆ 5 ಗುಂಟೆ ಜಾಗ ನನಗೆ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ನಲ್ಲಿ ಅವರು ಆ ಕೇಸನ್ನ ಹಾಕೊಂಡಂತ ಹಿನ್ನೆಲೆ ಆ ಮಾಹಿತಿಗಳ ಪ್ರಕಾರ ಕೋರ್ಟ್ ಆದೇಶ ಕೂಡ ಏನು ಆ 5 ಗುಂಟೆ ಜಾಗವನ್ನ ಹೊರತುಪಡಿಸಿ ಇನ್ನು ಉಳಿದ ಜಾಗದಲ್ಲಿ ನೀವು ಕಾಮಗಾರಿಯನ್ನ ಪ್ರಾರಂಭ ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ. ಆದ್ರೆ ಎಲ್ಲೋ ಒಂದು ಕಡೆ ಸ್ಥಳೀಯವಾಗಿ ನಗರಸಭೆ ಆಗಿರ್ಬೋದು, ಹಾಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ಜಾಗ ಒಳಗಾಗಿದೆ. ಕುಮಾರಸ್ವಾಮಿ ಅವರು ಕೂಡ 2 ಬಾರಿ ಶಾಸಕರಾದ್ರು, ಒಮ್ಮೆ ಸಿಎಂ ಆದ್ರು. ಯೋಗೇಶ್ವರ್ ಅವರು ಈಗಾಗಲೇ 6 ಬಾರಿ ಶಾಸಕರಾಗಿದ್ದಾರೆ. ಆದ್ರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವತ್ತು ಈ ಜಾಗ ನಗರ ಭಾಗದಲ್ಲಿ ಯಾರಿಗೂ ಕೂಡ ಉಪಯೋಗಕ್ಕೆ ಬರದೇ ಇರುವಂತ ನಿಟ್ಟಿನಲ್ಲಿ ನಿಂತಿರುವಂತದ್ದು. ಏನು ಅವತ್ತು ಕೆಲಸ ಮಾಡಿದಂತ ಗುತ್ತಿಗೆದಾರ ಸರಿಸುಮಾರು ಒಂದು 40 ರಿಂದ 50 ಲಕ್ಷ ರೂಪಾಯಿ ಖರ್ಚನ್ನ ಆಗಿತ್ತು. ಆದ್ರೆ ಈಗ ಅದಕ್ಕೆ ಬಡ್ಡಿ ಎಲ್ಲ ಸೇರಿ
4 ಕೋಟಿ ರೂಪಾಯಿ ನನಗೆ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಆ ಖಾಸಗಿ ಗುತ್ತಿಗೆದಾರ ಏನು ಅವರು ಕೂಡ ಒಂದು ಕೇಸನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಇದು DCM DK ಶಿವಕುಮಾರ್ ಅವರ ಅಂಗಳಕ್ಕೂ ಕೂಡ ಹೋಗಿದೆ. ಅವರು ಕೂಡ ಕೆಲವಾರು ಬಾರಿ ಆ ಮಾತನ್ನು ಕೂಡ ಆಡಿದ್ದಾರೆ. ಆದ್ರೆ ಅವರ ಮಾತಿಗೂ ಕೂಡ ಯಾವುದೇ ಒಂದು ಕಿಮ್ಮತ್ತು ಸಿಗ್ತಾ ಇಲ್ಲ. ಇನ್ನು ಯೋಗೇಶ್ವರ್ ಅವರು ಕೂಡ ಆದಷ್ಟು ಬೇಗ ನಾವು ಈ ಕೆಲಸವನ್ನ ಮಾಡಿಸ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಅವರು ಏನು ಉಪಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದಾಗ ಇದನ್ನೇ ಪ್ರಮುಖವಾಗಿ ಅವರು ಆ ಪ್ರಣಾಳಿಕೆಯನ್ನು ಕೂಡ ಜನರ ಎದುರು ವಹಿಸಿದ್ರು. ಆದ್ರೆ ಅವರು ಗೆದ್ದು ಈಗಾಗಲೇ 1 ವರ್ಷ ಕಳೀತಾ ಇದೆ. ಈಗಲೂ ಕೂಡ ಆ ಒಂದು ಜಾಗ ಯಾವುದೇ ಒಂದು ಉಪಯೋಗಕ್ಕೆ ಬರ್ತಾ ಇಲ್ಲ. ಬದಲಾಗಿ ಒಂದು ಗುಂಡಿ ಕಂದಕ ನಿರ್ಮಾಣ ಆಗಿದೆ. ನಗರದ KSRTC ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರತಕ್ಕಂತಹ ಈ ಒಂದು ಜಾಗ ಆ ಸಾರ್ವಜನಿಕರ ಉಪಯೋಗಕ್ಕೂ ಬರ್ತಾ ಇಲ್ಲ. ಈ ಕಡೆ ಆ ಸರ್ಕಾರದ ಉಪಯೋಗಕ್ಕೂ ಕೂಡ ಬರ್ತಾ ಇಲ್ಲ. ಆದ್ರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು, ಈಗ ನಗರಸಭೆಯ ಪೌರಾಯುಕ್ತ ಮಹೇಂದ್ರ ಅವರು ಹೇಳೋ ಪ್ರಕಾರ ನ್ಯಾಯಾಲಯದಲ್ಲಿ ಒಂದು ಕೇಸ್ ಇದೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಈ ನಗರಸಭೆ ವಿಚಾರವಾಗಿ ಯಾರು ಈ ಒಂದು ಪ್ರಕರಣದ ವಿಚಾರವಾಗಿ ನಗರಸಭೆ ವತಿಯಿಂದ ಆ ನ್ಯಾಯಾಲಯದ ಒಂದು ಕೇಸ್ಗಳನ್ನ ಫಾಲೋ ಅಪ್ ಮಾಡ್ತಾ ಇದ್ರು, ಅವರು ಕೂಡ ಈಗ ರಿಟೈರ್ಡ್ ಆಗಿರುವಂತದ್ದು. ಅವರ ಒಂದು ಸಲಹೆ ಸೂಚನೆಗಳನ್ನ ತೆಗೆದುಕೊಂಡ್ರೆ ಬಹುಶಃ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಮುಕ್ತಿ ಸಿಗ್ತದೆ ಎನ್ನುವಂಥದ್ದು ಶರ್ಮಿತಾ. ಥ್ಯಾಂಕ್ ಯು ವೆಂಕಟೇಶ್. ಶಿಕ್ಷಣದ ಮಾಹಿತಿ